ಎಂಎಲ್ಸಿ ವರ್ಸಸ್ ಎಂಎಲ್ಎ ಟಾಕ್ ವಾರ್ ಜೋರಾಗಿದೆ. ಬಿಜೆಪಿ ಶಾಸಕನ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ಕಿಡಿಕಾರಿತ. ಶಾಸಕ ಸಿದ್ದು ಪಾಟೀಲ್ಗೆ ಚಂದ್ರಶೇಖರ್ ಪಾಟೀಲ್ ನಿಂದಿಸಿದ್ದಾರಂತೆ. ಪಾಕೆಟ್ ಶಾಸಕ ಅಂತ ಚಂದ್ರಶೇಖರ್ ಪಾಟೀಲ್ ಹೇಳಿದಾರಂತೆ. ಪಾಕೆಟ್ ಶಾಸಕರ ನಾಲೆಗೆ ಕಟ್ಟು ಮಾಡ್ತೀವಿ ಅಂತ ಹೇಳಿ ಈಗ ಕಿಡಿಕಾರಿದ್ದಾರೆ. ಎಂಎಲ್ಸಿ ಚಂದ್ರಶೇಖರ ಪಾಟೀಲ್ ಹೇಳಿಕೆಗೆ ಆಕ್ರೋಶ ಭುಗಿಲೆದಿದೆ. ಶಾಸಕ ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಜೋರಾಗಿದೆ. ಹುಮ್ನಾಬಾದ್ ಪೊಲೀಸ್ ಠಾಣೆ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿದೆ. ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ನಾಲಿಗೆ ಹರಿಬಿಟ್ರ. ಅದರ ವಿರುದ್ಧ ಕ್ಷೇತ್ರ ಶಾಸಕ ಸಿದ್ದು ಪಾಟೀಲ್ ಅವರು ಸಾಕಷ್ಟೊಂದು ಬೆಂಬಲಿಗರು ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಮ್ನಾಬಾದ್ ಪಟ್ಟಣದ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ಈಗಾಗಲೇ ಒಳಗಡೆ ದೂರು ಕೂಡ ಕೊಟ್ಟಿದ್ದಾರೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವ ಜನರಿಗೋಸ್ಕರ ಆಯ್ಕೆಯಾದಂತ ಶಾಸಕರು ಅವ್ರ ನಾಲಿಗೆಯನ್ನ ಕಟ್ ಮಾಡ್ತೀವಿ ಅಂತ ಹೇಳಿಕೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಶಾಸಕರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಕೂಡ ನೋವು ಆಗಿರಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಸ್ಟೇಷನ್ ಬಂದಿದ್ದಾರೆ. ಹಾಗಾದ್ರೆ ಏನ್ ದೂರು ಕೊಟ್ರ, ಏನಿಲ್ಲ, ಏನಾಗಿದೆ ಅವರನ್ನೇ ಕೇಳೋಣ. ಏನಾಗಿದ್ರಿ? ಏನು ಸರ್, ಮೊನ್ನೆ ನೂತನ ಸಂಸದರಿಗೆ ಮತ್ತು ಪರಿಷತ್ ಸದಸ್ಯರಿಗೆಲ್ಲ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡ್ರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ. ಆ ಕಾರ್ಯಕ್ರಮದಾಗ ಮಾನ್ಯ ಪರಿಷತ್ ಸದಸ್ಯರು ಶಾಸಕರ ಬಗ್ಗೆದಾಗ ಶಾಸಕರ ನಾಲಿಗೆ ಕಟ್ ಮಾಡ್ತೇವೆ, ಅವರು ಏನೋ ಜಾಸ್ತಿ ಮಾತಾಡೋದು ನಾಲಿಗೆ ಕಟ್ ಮಾಡ್ತೇವೆ, ನೀವು ಚಿಂತೆ ಮಾಡಬೇಡ್ರಿ ಅಂತ ಅವ್ರು ಅನ್ನೋರಿಗೆ ಅವ್ರು ಸ್ವತಂತ್ರ ರಾಜಶೇಖರ್ ಪಾಟೀಲ್ರಿಗೆ ಅವ್ರು ಸಮಾಧಾನ ಹೇಳ್ತಾರೆ. ಸಮಾಧಾನ ಹೇಳೋದು ಹೆಂಗಿರುತ್ತೆ ಸರ್? ಏನು ಶಾಸಕರ ನಾಲಿಗೆ ಕಟ್ ಮಾಡ್ತಾರಂದ್ರೆ ಇವಾಗ ಜನಸಾಮಾನ್ಯ ಪರಿಸ್ಥಿತಿ ಹೆಂಗದ? ಏನು ಠಾಣೆಯಲ್ಲಿ ಏನ್ ದೂರು ಕೊಟ್ರಿ, ಏನ್ ರೆಸ್ಪಾನ್ಸ್, ಏನು ಒತ್ತಾಯ ಮಾಡಿ ಸರ್ಕಾರ? ಈಗಾಗಲೇ ಏನು ಇವತ್ತು ನಾವು ಕಾನೂನುಬದ್ಧವಾಗಿ ಏನ್ ನಾವು ದೂರು ಕೊಡ್ಬೇಕಂತ ಏನ್ ನಮ್ಗೆ ಶಾಸಕರ ನಾಲಿಗೆ ಕಟ್ ಮಾಡ್ತೀನಿ ಅಂತ ಏನು ಅವರು ಹೇಳಿದ್ರು ಆ ಒಂದು ಸಭೆಯಲ್ಲಿ, ಅದರ ವಿರುದ್ಧವಾಗಿ ನಾವು ಈಗಾಗಲೇ ಕಾನೂನು ಪ್ರಕಾರ ನಾವು ಏನ್ ಕ್ರಮ ತಗೋಬೇಕು ಅಂತ ಅವರಿಗೆ ನಾನು ರೈಟಿಂಗ್ ಕಂಪ್ಲೇಂಟ್ ನಲ್ಲಿ ಕೊಟ್ಟಿದ್ದು ನಾನೇ ಕೂಡ. ಅವರು ಕೂಡ ಇಲ್ಲಿಂದು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಇದ್ರ ಬಗ್ಗೆ ತನಿಖೆ ಮಾಡಿ, ಅಂದ್ರೆ ಅವ್ರದ್ದೊಂದು ಪ್ರೊಸೀಜರ್ ಇರ್ತಾವ, ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೇವೆ ಅಂತ ನಮಗ ಲಿಖಿತ ಮುಖದಲ್ಲಿ ಇದು ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಹಾ, ಎಲ್ಲರಿಗೂ ನಾನು ದೂರು ಕೊಡ್ತೀನಿ. ನಾನು ಸ್ಪೀಕರ್ಗೂ ಕೊಡ್ತೀನಿ, ಹೋಮ್ ಮಿನಿಸ್ಟರ್ ಕೊಡ್ತೀನಿ, ADGP ಅವರಿಗೂ ಕೊಡ್ತೀನಿ ಇದ್ರ ಬಗ್ಗೆ. ಯಾಕಂತಂದ್ರೆ ತಾವು ನೋಡ್ಬೋದು, ಹುಮ್ನಾಬಾದ್ ನಲ್ಲಿ ಇದೇ ತರದ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಯಾವಾಗ ಏನ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವಾಗಿಂದ ಹಿಡಿದು ಹುಮ್ನಾಬಾದ್ ನಲ್ಲಿ ಇದೇ ತರ ಅವ್ರೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅದ ಅಂತಂದ್ರೆ ಅವ್ರ ಮನೆಗಲ್ಲದು, ಇವತ್ತು ಜನರಿಗಾಗಿ ಸರ್ಕಾರ ಇದೆ ಗೊತ್ತಾ. ಡೆವಲಪ್ಮೆಂಟ್ಗಾಗಿ ಸರ್ಕಾರ ಇರಬೇಕು ಹೊರತಾಗಿ ಜನರಿಗೆ ಭಯಭೀತರಾಗ್ಬೇಕಂತ ಇರಲ್ಲ. ಅದಕ್ಕೆ ಸೊ ಇದು ಶಾಸಕರ ಆಕ್ರೋಶದ ನುಡಿ ಅಂತ ಹೇಳ್ಬೋದು. ಟೋಟಲಿ ಇದು ನಾವೊಂದು ಶಾಸಕ ನನ್ನ ಬಗ್ಗೆ ಇಡೀ ಕ್ಷೇತ್ರದ ಮತದಾರರಿಗೆ ಅವಮಾನ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತ ಪೊಲೀಸರು ಇರ್ಬೋದು, ಜಿಲ್ಲಾಡಳಿತ, ರಾಜ್ಯದ ಗೃಹ ಸಚಿವರು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.